ಓ ಇಲ್ಲಿ ನೋಡ್ರಿ ಆಫ್ರಿಕನ್ ಜನರು ಹೆಂಗ್ ಬಂದ್ಬಿಟ್ರು, ಮಡಗಾಸ್ಕರ್ ಜನರು ಓಡ್ ಬಂದ್ಬಿಟ್ರು ಗುರು. ಕ್ಯಾಮ್ರಾ ಎತ್ಕೊಂಡ್ ತಕ್ಷಣ ಎತ್ಕೊಳ್ರಿ. ಹಸು ಗುರು, ತುಂಬಾ ಅಂದ್ರೆ ತುಂಬಾ ಇವ್ರಿಗೆ ಹಸು ಜಾಸ್ತಿ. ಏನ್ ಮಾಡೋಣ, ಓಡ್ ಬರ್ತಾವ್ರ ನೋಡ್ರಿ. ಅಜ್ಜಿ ಓಡ್ ಬರ್ತಾವ್ರೆ. ಅಜ್ಜಿ ಕೊಡ್ರಪ್ಪ, ಅಜ್ಜಿಗೆ ಅಜ್ಜಿ ಕೊಡ್ರಿ. ಚೆನ್ನಾಗೈತೇನಾ? ಅವ್ನು ನೋಡ್ರಿ ಹೆಂಗ್ ನೋಡ್ತಾವನೆ. ನೋಡ್ರಿ ಅಣ್ಣ, ಇನ್ನು ಸಮಾಚಾರ ಹುಷಾರಾಗಿ ಹಿಂಗೆ ಕರ್ಕೊಂಡು ಹೋಗು. ಯಾವ ಕಾಲದ ಕಾರ್ ಗುರು ಇವೆಲ್ಲ. ಇಂಗ್ಲೀಷ್ ಫಿಲಮ್ಗಳಲ್ಲಿ ನೋಡ್ತಾ ಇದೆ ಈ ಕಾರ್ಗಳೆಲ್ಲ. ಈ ಮಡಗಾಸ್ಕರ್ಗಳೆಲ್ಲ ಎಲ್ಲ ವಿಂಟೇಜ್ ಕಾರ್ಗಳು ಯೂಸ್ ಮಾಡ್ತಾರೆ. ಯಾಕಂದರೆ ಈ ಯಾವುದೇ ಕಾರ್ಗಳಾಗಲಿ ಏನೇ ಬರಬೇಕಂದ್ರೆ ಎಲ್ಲ ಇಂಪೋರ್ಟೆಡ್, ತುಂಬ ಅಂದರೆ ತುಂಬ ಕಾಸ್ಟ್ಲಿ. ಹಾಯ್ ಹಲೋ ವಾಟ್ಸಪ್ ಪ್ರಜೆಗಳೇ, ನಾನು ನಿಮ್ಮ ಕನ್ನಡ ಟ್ರಾವೆಲರ್ ಹೊಸ ವಿಡಿಯೋಕ್ಕೆ ಸ್ವಾಗತ. ಸೊ ಮಡಗಾಸ್ಕರಲ್ಲಿ ಇದ್ದೀವಿ. ಮಡಗಾಸ್ಕರಲ್ಲಿ ಟಾನಾ ಅಂತ ಒಂದು ವಿಲೇಜಲ್ಲಿ ಇದ್ದೀವಿ. ಮೈನ್ ಇದೆ ಕ್ಯಾಪಿಟಲ್ ಇವ್ರಿಗೆ. ಸೊ ಈ ವಿಲೇಜಲ್ಲಿ ಯಾವ ಥರ ಜನಗಳು ಬದುಕ್ತಾ ಇದ್ದಾರೆ. ನಾವೊಂದು ಸ್ಲಮ್ ಏರಿಯಾದಲ್ಲಿ ಇದ್ದೀವಿ ಇವಾಗ. ಸೊ ಮೈನು ಇದು ಆಲ್ಮೋಸ್ಟ್ 90% ಆಫ್ ಮಡಗಾಸ್ಕರ್ ಹಿಂಗೆ ಇರುತ್ತೆ. ತುಂಬ ತುಂಬ ಚೀಪ್ ಗುರು. ಇಲ್ಲಿ ಲ್ಯಾಂಡ್ಗಳೆಲ್ಲ 10 ಯೂರೋಗೆ, ಏನಕ್ಕೆ ಕೇಳಿ 10 ಯೂರೋ ಅಂದರೆ 1000 ರೂಪಾಯಿಗೆ. ಎಲ್ಲನ ಒಂದು ದೂರ ಹಳ್ಳಿಗಳ ಹತ್ರ ಹೋದರೆ 1000 ಯೂರೋಗೂ ಮಾರಾಕ್ತಾ ಇದ್ದಾರೆ. ಅಣ್ಣನ ನೋಡ್ರಿ, ನನ್ನೇ ನೋಡ್ತಾವ್ನು, ಏನೋ ನೋಡ್ತಾ ಇದೆಯಾ ಅಂದ್ಬಿಟ್ಟು. ನೋಡ್ರಿ ಯಾವ ಮಾಡಲಿದ್ದು ಕಾರು ಎಲ್ಲ ಎಷ್ಟೋ ಕೋಟಿಗಳು ಬಾಳ್ತಾವೆ ಬೇರೆ ದೇಶಕ್ಕೆ ಎತ್ಕೊಂಡು ಹೋದ್ರೆ. ಆದರೆ ಇದನ್ನ ಯಾರು ತೊಗೊಂಡೋಗಿ ಹೋಗೋಕ್ಕಲ್ಲ. ಈ ಜಾಗದಲ್ಲಿ ಬದುಕ್ತಾ ಇದ್ದಾರೆ ನೋಡ್ರಿ. ಇದೇ ವಾಶ್ರೂಮು, ಇದೆ ಮನೆಗಳೆಲ್ಲ ಹಿಂಗೆ ಕಟ್ಕೊಂಡಿದ್ದಾರೆ ನೋಡ್ರಿ. ಅಲ್ಲೊಂದು ಮನೆ ಕಟ್ಕೊಂಡಿದ್ದಾರೆ, ಅದು ಬಿಟ್ಟರೆ ಇಲ್ಲೊಂದು ಮನೆ ಹಿಂಗೆ ಹಂಗೆ ಜನಗಳು ದಿನ ಇವರು ಒಂದು ದಿನಕ್ಕೆ ಓನ್ಲಿ ಮೇ ಬಿ 150 ರೂಪಾಯಿಂದ 200 ರೂಪಾಯಿ ದುಡಿತಾ ಇರ್ತಾರೆ ಅಷ್ಟೇ ಒಂದು ದಿನಕ್ಕೆ ಇವರು. ಅದರಲ್ಲೇ ಊಟ ತಿಂಡಿ ಎಲ್ಲ ಮಾಡ್ಬೇಕು ಇವರೆಲ್ಲ. ಬಂದಿದ್ದೀವಿ, ಯಾರೋ ಹುಡುಗ ಬಂದು ನಾನು ಕ್ಯಾಮ್ರಾ ಎತ್ಕೊಂಡು ಅಂದ್ಬಿಟ್ಟು ಎಲ್ಲರೂ ಓಡ್ ಬಂದ್ಬಿಟ್ಟವ್ರೆ. ಏನು ಮಾಡ್ತಾವನೆ ಕ್ಯಾಮ್ರಾ ಇಟ್ಕೊಂಡು ಅಂದ್ಬಿಟ್ಟು. ಹಿಂಗೆ ಹೋಗ್ಬೋದಾ? ಓಹ್ ಎಲ್ಲವ್ರು ನೋಡ್ರಿ ಸ್ವಾಮಿ. ವಿ ಕ್ಯಾನ್ ಗೋ ಲೈಕ್ ದಟ್. ಹಂಗೆ ಹೋಗ್ಬೇಕಾ? ಓ ಇಲ್ಲೇ ಎಲ್ಲ ಬದುಕೋದೆಲ್ಲ ಇದೆ ನೋಡ್ರಿ. ಇದು ವಾಶ್ರೂಮ್ ಅನ್ಸುತ್ತೆ. ಇದು ಮನೆಗಳು ನೋಡ್ರಿ ಎಲ್ಲೆಲ್ಲಿ ಕಟ್ಕೊಂಡವ್ರೆ. ಯಾವುದು ಇದೇನಾ ಮನೆ ನಿಮ್ಮದು? ಹಾಂ, ಇಲ್ಲೇ ಸ್ನಾನ ಮಾಡ್ತೀರಾ? ಇವ್ರ ಬಟ್ಟೆಗಳು ಏನಾನ ತೊಳ್ಕೊಬೇಕಂದ್ರೂ ಎಲ್ಲದಕ್ಕೂ ಈ ನೀರೇ ಯೂಸ್ ಮಾಡ್ತಾರೆ. ಈ ನೀರೇ ಫುಲ್ ಭಯಂಕರ ಜಾಸ್ತಿ. ಇವರು ಮಳೆ ಸೈಕ್ಲೋನ್ ಆಗ್ಬಿಡ್ತೈತೆ. ವಾರದಲ್ಲಿ 4 ದಿನ 5 ದಿನ ಮಳೆ ಇದ್ದೇ ಇರ್ತೈತೆ ಮಡಗಾಸ್ಕರಲ್ಲಿ. ಕ್ಲೈಮೇಟ್ ಹೇಳೋಕ್ಕೆ ಆಗಲ್ಲ. ಅದಕ್ಕೆ ಪೊಲಿಟಿಕಲ್ ಬೇರೆ ಎಲ್ಲ ಪೊಲಿಟಿಷಿಯನ್ಸ್ ಏನು ಮಾಡ್ತಾಯಿದ್ದಾರೆ, ಎಲ್ಲ ದುಡ್ಡುಗಳನ್ನೆಲ್ಲ ಎತ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಇವರು ಜನ ಹಿಂಗೆ ಇರ್ತಾರೆ, ಬಡವರಾಗೇ ಇರ್ತಾರೆ. ಇನ್ನು ಪೊಲಿಟಿಕ್ಸ್ ಏನು ಮಾಡಿಲ್ಲ ಅಂದರೆ ಮನೆ ಒಳಗೆ ನೋಡೋಣ ಹೆಂಗಿದೆ ಅಂದ್ಬಿಟ್ಟು. ಓ ಇದು ಕಿಚನ್. ಇದು ಕಿಚನ್ ಗುರು. ಇದು ಯಪ್ಪ ಕಿಚನ್ ನೋಡಿ. ಕಿಚನ್ ಬಿಟ್ರೆ ಅದೇ ಹಂಗೋಬೇಕಾ? ನಡಿಯಮ್ಮ, ಆಯಿತು. ಈ ಅಮ್ಮ ಕರ್ಕೊಂಡು ಹೋಗ್ತಾರಂತೆ, ನಡಿ ಫೋನ್. ಬಾಗಿಲು ತೆಗಿತಾ ಇದ್ದೀರಾ? ಓಕೆ. ಓಹೋ ಫುಲ್ ಸೆಟಪೇ ಹಾಕೊಂಬಿಟ್ಟಾರೆ ಗುರು. ಬೆಡ್ಡು ಇದು ಒಳ್ಳೆ ವ್ಯೂ ಅಲ್ಲಿ. ಹಾಂ ಅಣ್ಣ ನೋಡ್ರಿ ಹೆಂಗೋನೆ ನೋಡಿ. ಇವರೆಲ್ಲ ಸೇಮ್ ಏಷ್ಯನ್ಸು, ಆಫ್ರಿಕನ್ಸ್ ಥರ ಕಾಣಿಸ್ತಾ ಇದ್ದಾರಾ ನೋಡಿ. ಇವನು ಸೇಮ್ ಮಲೇಷ್ಯಾ ಇಂಡೋನೇಷ್ಯನ್ ಥರ ಕಾಣಿಸ್ತಾ ಇದ್ದಾನೆ. ಇವ್ರು ನೋಡಿದ್ರೆ, ಇವರೆಲ್ಲ ನೋಡ್ತಾ ಇದ್ರೆ ಆಫ್ರಿಕನ್ಸ್ ಥರ ಕಾಣಿಸ್ತಾ ಇದ್ದಾರೆ. ಸೊ ಈ ಮಡಗಾಸ್ಕರ್ ದೇಶ 4ನೇ ಪ್ರಪಂಚ ಅಂತಾರೆ. ಯಾಕಂದರೆ ಆಫ್ರಿಕಾ ಒಂದು ಕಂಟ್ರಿ, ಸರಿನಾ? ಏಷ್ಯಾ ಒಂದು ಕಂಟ್ರಿ, ಸೊ ಯುರೋಪ್ ಒಂದು ಕಂಟ್ರಿ. ಓ ಕಾರ್ ಒಳಗೆ ನಿಲ್ಲಿಸ್ಬಿಟ್ಟಿದ್ದಾರೆ ನೋಡಿ. ಟ್ಯಾಕ್ಸಿ ಹೊಡಿತಾ ಇದ್ದಾರೆ ಅನ್ಸುತ್ತೆ ಇವ್ರು ಲೋಕಲ್ ಅವರು. ಓಹೋ ಇದೇ ಗುರು ಸ್ಲಮ್ಮು. ಓ ಹಂದಿಗಳು ಸಾಕ್ತಾವ್ರೆ. ಹಂದಿಗಳು ಗುರು. ಇದ ಮನೆ ನಿಮ್ಮದು? ಸರಿ ಹೋಗ್ಬೇಕು ಒಳಗೆ. ಗುಹೆ ಒಳಗೆ ಹೋದಂಗೆ ಅನಿಸ್ತೈತೆ ನನಗೆ ಮಾತ್ರ. ಏನು ಗುರು ಹಿಂಗೈತೆ ಮನೆ ಸ್ವಾಮಿ. ಮಡಗಾಸ್ಕರ್ ಎಲ್ಲ ಹಳೇ ಕಾಲದ ಫೀಲ್ ಬರ್ತೈತೆ ನನಗೆ ಮಾತ್ರ. ಹಳೇ ಕಾಲದ ಫೀಲಿಂಗು. ಇವ್ರನ್ನೆಲ್ಲ ನೋಡ್ತಾ ಇದ್ದಾರೆ ನನಗೆ. ಹಂದಿಗಳು ಸಾಕ್ಕೊಂಡವ್ರೆ, ಅಲ್ಲಲ್ಲೇ ಮನೆಗಳು ಕಟ್ಕೊಂಡವ್ರೆ. ಒಂದೇ ಜಾಗದಲ್ಲಿ 4 ಹಾಕ್ಕೊಂಡವ್ರೆ. ಮೆಟ್ಲು ಬೇರೆ ಐತೆ. ಮೇಲೆ ಹೋಗ್ಬೋದಾ? ಮೇಲೆ ಹೋಗ್ಬೋದಾ? ಮೇಲೆಗೆ ಹೋಗ್ಬೋದಾ? ಹಾಂ ಹೋಗ್ಬೋದಾ ಮೇಲೆಗೆ? ಹೋಗೋಣ ಬನ್ನಿ, ಮೇಲೆಗೆ ಹೋಗ್ಬೋದಂತೆ. ನೋಡೋಣ ಮೇಲೆ ಹೋಗಿ. ಓಹೋ ಫುಲ್ ಎಲ್ಲ ಮರಗಳಿಂದಾನೆ ಕಟ್ಕೊಂಡಿದ್ದಾರೆ ಗುರು. ಮೇಲಿಂದ ಕಾಣಿಸ್ತಾ ಇದೆ ನೋಡಿ. ಜಾಸ್ತಿ ಗ್ರೀನರಿ ಇದೆ ಇಲ್ಲಿ ಆಫ್ರಿಕಾದಲ್ಲಿ. ಕೆಳಗೆ ಹೋಗ್ಬಿಡೋಣ ಬರ್ರಪ್ಪ. ಅದಕ್ಕೆ ಊಟ ಹಾಕ್ಬೇಕು. ಸೊ ಈ ಪ್ರಾಣಿಗಳೇನೋ ಸಾಕ್ರೆ ಅವ್ರು ತಿಂದಿರೋದು ಮಿಕ್ಕಿರೋದನ್ನ ಊಟಗಳು ಹಾಕ್ಬಿಡ್ತಾರೆ ಅವ್ರಿಗೆ. ಸೊ ಇದು ಜಾಪ ಆದ್ಮೇಲೆ ಸಾಯಿಸ್ಬಿಟ್ಟು ತಿಂದ್ಬಿಟ್ಟು ಊಟಕ್ಕೆ ಮಾಡ್ಕೊತಾರೆ. ಅದ್ರ ಇವರ ಒಂದು ಇನ್ನೊಂದು ಥಿಂಕಿಂಗು. ಇದು ಮಡಗಾಸ್ಕರ್ಗಳ ಸ್ಲಮ್ ಗುರು. ನಾವಿರೋದು ಇವಾಗ ಮಡಗಾಸ್ಕರ್ ಸ್ಲಮ್. ಟಾನಾ ಅಂತ ಒಂದು ವಿಲೇಜ್. ಈ ಕಾರುಗಳೇ ಗುರು ಬಲೆ ಇಷ್ಟ ಆಯ್ತು ನನಗೆ.
ಓ ನೋಡ್ರಿ ಊರವರೆಲ್ಲ ಬಂದ್ಬಿಟ್ರು ನೋಡ್ರಿ, ಎಷ್ಟು ಜನ ಬಂದ್ಬಿಟ್ಟವ್ರೆ. ನಾನು ಕ್ಯಾಮ್ರಾ ಇಟ್ಕೊಂಡಿದ್ದೀನಿ ಅಂತಾರೆ. ಎಲ್ಲೋ ಕರಿತಾವನೆ, ಬಾ ಬಾ ಆ ಕಡೆ ಬಾ, ಆ ಕಡೆ ಬಾ, ಆ ಕಡೆ ಬಾ. ಓಹೋ ಎಷ್ಟು ಜನ ತುಂಬ್ಕೊಂಡ್ಬಿಟ್ರು ನೋಡ್ರಿ ಸ್ವಾಮಿ. ನಾನು ಕ್ಯಾಮ್ರಾ ಎತ್ಕೊಂಡ್ ಬಂದಿದ್ದೀನಿ ಅಂದ್ಬಿಟ್ಟು. ಹಾಂ ಇವಾಗ ಬಂದಿದ್ದೀವಲ್ಲ, ಇವ್ರು ಕಾಸು ಕೊಡ್ತೀರಾ ಹೋಗಿ ಬಿಡ್ತಾರ, ನಮ್ಮನ್ನ ಬಿಡಲ್ಲ. ಸೊ ಅದಕ್ಕೋಸ್ಕರ ಕಾಸು ಕೊಡಬೇಕು. ಸೊ 5,000 ಒಂದು 10,000 ಕೊಟ್ಬಿಡೋಣ. Do you have change, brother? Yeah, give this 5, yeah. 5,000? Yeah. It's good? Yeah, good. Give it to money noon or give me this, yeah. And then it's okay. 2,000, yes, yes. ಕೊಟ್ಬಿಡೋಣ ಅವ್ರಿಗೆ. Thank you. Thank you. Merci. Merci. ಇವ್ರಿಗೆ ನಾನು ಕೊಡ್ಸಾನಿ ರೀ, ಇವ್ರಿಗೆ ಪಾಪ ಏನು ಕಾಯ್ತಾ ಇದ್ದಾರೆ. ಯು ನೀಡ್ ಫುಡ್? ಫುಡ್ ಯು ನೋ ಇಟ್? ನಿನ್ಗೆ ಬೇಕಾ? ಮಕ್ಳಿಗೆ ಕೊಡ್ಸೋಣ. ಅವ್ರು ಖುಷಿ ನೋಡ್ರಿ, ಫುಡ್ ಕೊಡಿಸ್ತೀನಿ ಅಂದರೆ ಖುಷಿ ಆಗ್ಬಿಟ್ರು. ಯಾ ಯು ಕ್ಯಾನ್ ಟೇಕ್, ಗಿವ್. ಏನು ಬೇಕು ಇಸ್ಕೊಳ್ರಿ. ಹಾಂ ಕೊಡಿ 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 ಕೊಡಿ, ಎಲ್ಲರೂ ಪಾರ್ಟಿ ಮಾಡ್ಕೊಳ್ಳಿ. ಯಾ ಹೌ ಮಚ್? ಕೊಡಿ 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 ದಿಸ್. ನಾ ಎತ್ಕೊಳ್ರಿ, ಏನೇನು ಬೇಕು? ಹಾಂ ಕೊಡ್ರಿ ಕೊಡ್ರಿ, ತಗೊಳ್ರಿ ಫುಲ್ ಪಾರ್ಟಿ ಮಾಡ್ಕೊಳ್ರಿ. ಚಿಕ್ಕ ಚಿಕ್ಕ ಬನ್ನುಗಳು. ಇವ್ ನೀಡ್ ಅಜ್ಜಿ ಓಡ್ ಬರ್ತಾವ್ರ ನೋಡ್ರಿ, ಅಜ್ಜಿ ಓಡ್ ಬರ್ತಾರೆ. ಅಜ್ಜಿ ಕೊಡ್ರಪ್ಪ, ಅಜ್ಜಿ ಕೊಡ್ರಿ. ಖುಷಿ ಆಗ್ಬಿಟ್ರು. ಬರ್ರಿ ಅಜ್ಜಿ, ಏನ್ ಬೇಕು ನಿಮ್ಗೆ? ಎಲ್ಲ ತಗೋಬರ್ರಿ. ಅಜಯ್ ಬನ್ನು, ಖುಷಿನಾ? ಇನ್ನೇನನ್ ಬೇಕಾ? ಇನ್ನೊಂದು ಬರ್ರಿ 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 ಬರ್ರಿ, ಬೇಗ ಬರ್ಬೇಕು. ಖಾಲಿ ಆಗ್ತೈತಿ, ಇಲ್ಲಾಂದ್ರೆ ಸಿಗಲ್ಲ ಆಮೇಲೆ ಯಾರಿಗೂ. ಬೇಗ ಇಸ್ಕೊಂಡು ಹೋಗ್ಬೇಕು. ಅಷ್ಟೇನಾ? ಸಾಕಾ? ಓಕೆ. ಖುಷಿನಾ? ಮೆರ್ಸಿ. ಉಶ್. ಮೆರ್ಸಿ ಅಂದರೆ ಥ್ಯಾಂಕ್ ಯು ಅಂತ ಅರ್ಥ. ಎಲ್ಲರೂ ಖುಷಿ ಆಗ್ಬಿಟ್ರು ಗುರು, ಬಣ್ಣಗಳೆಲ್ಲ ಕೊಟ್ಟಿದ್ದಕ್ಕೆ. ಎಲ್ಲರೂ ಹೋಗ್ತಾವ್ರೆ. ಚೆನ್ನಾಯ್ತಾ ಬನ್ನು? ನೋಡ್ರಿ ಆಫ್ರಿಕನ್ ಥರ ಕಾಣಿಸ್ತಾನ, ಮಲೇಷಿಯನ್ ಆಫ್ರಿಕನ್ ಥರ ಮಿಕ್ಸ್ ಆಗಿದ್ದಂಗೆ ಕಾಣಿಸ್ತಾನೆ. ಸೊ ನೋಡ್ರಿ ಇಲ್ಲೊಂದು ಸ್ಲಮ್ ಇದೆ, ಈ ಕಡೆ ಒಂದು ಸ್ಲಮ್ ಇದೆ, ಎರಡು ಆಗಿರೋದು. ಸೊ ಈ ಕಡೆಯಿಂದ ಆ ಕಡೆ ಹೋಗ್ಬೇಕಂದ್ರೆ ತುಂಬ ಆಳ ಇದೆ. ಹೋದ್ರೆ ಇವನ್ ಬೋಟಲ್ಲೇ ಹೋಗ್ಬೇಕು, ಅಣ್ಣನ ಬೋಟಲ್ಲೇ. ಹೌ ಮಚ್ ಮನಿ ಹೌ ಮಚ್? ಮನಿ ಎಷ್ಟು ಗುರು? ಬೋಟಲ್ ಕರ್ಕೊಂಡು ಹೋಗಿ ಮನಿ ಎಷ್ಟು? ಹೌ ಮಚ್? 100 ಕೊಡ್ತೀನಿ. 100 ರೂಪಾಯಿ. 50 ರೂಪಾಯಿ. ಇವ್ರು ಮಡಗಾಸ್ಕರ್ ಅವ್ರ ಕಾಸು 1 ರೂಪಾಯಿ ಅಂದ್ರೆ, ನಮ್ಮ ದೇಶದಲ್ಲಿ 1 ರೂಪಾಯಿ ಅಂದ್ರೆ ಇವ್ರಿಗೆ 50 ರೂಪಾಯಿ. 50 ರೂಪಾಯಿ ಅಂದ್ರೆ 500 ರೂಪಾಯಿ ಕೇಳ್ತಾ ಇದೆ ಹಣ್ಣು. ಐ ನೀಡ್ ಟು ಗೋ. ಹಂಗೆ ಹೋಗ್ಬಿಟ್ಟು ತಿರ್ಗಾ ಹಿಂಗೆ ಬರಬೇಕು, ಓಕೆನಾ? ಎಸ್ ಬಾ ಬೋಟಲ್ ಹೋಗೋಣ, ಬಾ ನಡಿ ಹೋಗೋಣ ಬಾ. ಬೋಟ್ ತೆಗಿ. ಭಯ ಆಗ್ತೈತೆ ಗುರು, ತುಂಬ ಆಳೈತೆ ಅಂತೆ ಆ ಬೋಟ್. ನೋಡ್ರಿ ಹೆಂಗಿದೆ, ಚಿಕ್ಕದಾಗಿ ಮಾಡ್ಕೊಂಡು ಹಣ್ಣು ಬೋಟು. ನೋಡ್ರಿ ಸ್ಲಮ್ ಅವ್ರಿಗೆ ಇವರೇ ಮಾಡ್ಕೊಂಡಿದ್ದಾರೆ, ಇನ್ನು ಆಪ್ಷನ್ ಇಲ್ಲ, ಎಲ್ಲ ಇವರೇ ಮಾಡ್ಕೊಬೇಕು. ಟ್ರಾನ್ಸ್ಪೋರ್ಟ್ ಗೌರ್ಮೆಂಟ್ ಅವ್ರು ಏನು ಹೆಲ್ಪ್ ಮಾಡಲ್ಲ. ಸೇಫಾ? ಓಕೆ, ಐ ಸಿಟ್. ನೋ, ಹುಷಾರ ಕರ್ಕೊಂಡು ಹೋಗು. ಓಕೆ, ಹುಷಾರಾಗಿ ಕರ್ಕೊಂಡು ಹೋಗ್ಬೇಕು ಗುರು. ಹಣ್ಣು ಇಲ್ಲಾಂದರೆ ನಾನು ಆಗೋದೆ. ಇದ್ರೊಳಗೆ ಬಿದ್ದರೆ ಎಷ್ಟೇನಾ, ಫುಲ್ಲು ಗಲೀಜಿರ್ತವೆ. ಹುಷಾರಾಗಿ ಹೋಗ, ಎಲ್ಲರೂ ನೋಡ್ತಾವ್ರೆ. ಹುಷಾರಾಗಿ ಹೋಗ್ಬಿಟ್ಟು ಬಾ. ಬಾಯ್. ಪಿಕ್ನಿಕ್ ಸ್ಪಾಟ್ ಆಗ್ಬಿಟ್ಟಿದೆ ಗುರು. ನೋಡ್ರಿ ಸ್ಲಮ್ಮಲ್ಲಿ ಮೋರಿಯಲ್ಲಿ ಹೆಂಗೆ ಕಟ್ಕೊಂಡವ್ರೆ. ಹಾಂ ಇವಾಗ ಬರ್ತೈತೆ ವ್ಯೂ ನಿಮಗೆ. ಹಿಂಗಿದ್ರೆ ವ್ಯೂ ಬರ್ತೈತೆ. ಅಣ್ಣ ಇನ್ನು ಸಮಾಚಾರ? ಹುಷಾರಾಗಿ ಹಿಂಗೆ ಕರ್ಕೊಂಡು ಹೋಗು. ಇಲ್ಲಿ ನೋಡ್ರಿ ಹೆಂಗಿದೆ, ಮಜಾ ಕೊಡ್ತೈತೆ ನನಗೆ ಮಾತ್ರ. ಒಂದು ಇಲ್ಲಿಂದ ಆ ಕಡೆ ಪಾಸ್ ಆಗ್ಬೇಕಂದ್ರೆ ಇವನ ಹತ್ರ 500 ಕೊಡಬೇಕು. ಮಲಗಾಸಿಯ ಇರೋರು. ರೌಂಡ್ ಬಾ ಹಿಂಗೆ ರೌಂಡ್ ಹೋಗೋಣ ಆ ಕಡೆ. ಥ್ಯಾಂಕ್ ಯು. ಚೆನ್ನಾಗೈತೆ ಗುರು, ಒಂಥರ ಪಿಕ್ನಿಕ್ ಸ್ಪಾಟು. ಈ ಜ್ವರ ನಗ್ತಾವನೆ ಅಲ್ಲಾಡ್ತೈತೆ. ಬೋಟ್ ಇರೋದು ಇಷ್ಟು ಇವನೇ ಮಾಡಿರೋದು. ಇದು ಇಂಜಿನಿಯರ್ ನೋಡಿ, ಮಡಗಾಸ್ಕರಲ್ಲಿ ಇಂಜಿನಿಯರ್ ಹೆಂಗಿದ್ದಾರೆ. ಅಲ್ಲಿ ಎಂಟ್ರಿ ಆದರೆ ಈ ಕಡೆ ಬರೋದು ನೋಡ್ರಿ. ಅಲ್ಲಿ ಎಂಟ್ರಿ ಕೊಟ್ಟರೆ ಈ ಕಡೆ ಹೋಗ್ತೀವಿ ನಾವು. ಅಣ್ಣನಿಗೆ 500 ರೂಪಾಯಿ ಕೊಡ್ಬೇಕಂತೆ. ನಮ್ಮದ್ರಲ್ಲಿ 50 ರೂಪಾಯಿ. 500 ರೂಪಾಯಿ ಎಲ್ಲೈತೆ ಗುರು? 500 ರೂಪಾಯಿ. ವಿಚ್ ಒನ್? 500 ಬ್ರದರ್? ಎತ್ಕೋ ಕೊಡು.
ಎತ್ಕೊಳ್ಳೋ ಶಿಷ್ಯ ಸೋಸಿ ಮೆಸ್ಸಿ ಇಷ್ಟೇಷ್ಟು ಬರ್ತೈತೆ ಗುರು ಬೋಟು. ಅಲ್ಲೇ ಆ ನೀರಲ್ಲೇ ಇದು ಇಟ್ಕೊಂಡು ಮೀನುಗಳು ಇಟ್ಕೊಂಡು ಚಿಕ್ಕ ಚಿಕ್ಕ ಮೀನುಗಳು. ಸೊ ಇದನ್ನ ಸಾಂಬಾರಿಗೆ ಊಟಕ್ಕೆ ಮಾಡ್ತಾ ಇದ್ದಾರೆ. 3 ಹೊತ್ತು ಇದೇ ತಿಂತಾರಂತೆ ನೋಡಿ. ಚಿಕ್ಕ ಚಿಕ್ಕು ಎಲ್ಲ ಚಿಕ್ಕ ಐತೆ ಎಲ್ಲ ಮೀನುಗಳು. ಇಷ್ಟಿಷ್ಟೇ ಅವೆ. ಇದನ್ನ ಮಾರ್ತಾರಂತೆ ಬೇಕಾದ್ರೆ 4,000 ಹರಿಯಾರಿಗೆ. ಮಡಗಾಸ್ಕರ ಇದ್ದಾರೆ ಎಲ್ಲ ಕಪ್ಪೆ ಮೀನುಗಳ ಥರ ಐತೆ ಗುರು. ಎಲ್ಲ ನೋಡ್ರಿ ಇಷ್ಟಿಷ್ಟೇ ಇನ್ನು ಬದುಕೋವೆ ಬೇಜಾನ್ ನೀರಲ್ಲಿ. ಅವು ಕೋಳಿಗಳಿಗೆ ಏನೋ ವೇಸ್ಟ್ ಆಗಿರೋ ಸತ್ತೋಗಿರೋ ಚೆನ್ನಾಗಿರೋ ಇವ್ರಿಬ್ರು ಸಾಕ್ತಾರೆ. ಅವ್ರು ಮಜಾ ಮಾಡ್ತಾರೆ. ಚೆನ್ನಾಗೈತಾ ಫುಡ್ ಇಸ್ ಗುಡ್ ಗುಡ್ ವೆರಿ ಗುಡ್ ನಿಮ್ಗೆ ಇಷ್ಟನಾ? ಕುಕ್ ಇಟ್. ಹಂಗೆ ಒಂದೊಂದೇ ಮೀನುಗಳು ಹಿಡ್ದು ಹಾಕೊಂತ ಇದಾರೆ. ಇನ್ ಪಾಪ ಈ ಬಡ ದೇಶದಲ್ಲಿ ಇನ್ನೇನ್ ಗುರು ಬದುಕೋದು ಇವರು. ಹಿಂಗೆ ಬದುಕಬೇಕು ಬಡ ದೇಶದಲ್ಲಿ. ಏನ್ ಸಿಗುತ್ತೋ ಅದೇ ತಿನ್ಬೇಕು. ಎಷ್ಟು ದುಡ್ಡು ಮಾಡ್ಬೇಕು ಅಷ್ಟೇ ಮಾಡಕ್ಕಾಗ್ತದೆ. ಪೊಲಿಟಿಷಿಯನ್ಸ್ ಮಾತ್ರ ಭಯಂಕರ ಕರಪ್ಟ್ ಮಾಡ್ಬಿಟ್ಟು ಕಂಟ್ರಿನ $10 ಯೂರೋಸ್ಗೆ ಒಂದು ಜಾಗ ಸಿಗ್ತಾ ಇದೆ ಅಂದ್ರೆ ನೋಡ್ರಿ ಸೈಟು ಲೆಕ್ಕ ಹಾಕಿ. ಮಡಗಾಸ್ಕರ್ ಇನ್ಯಾವ ಇಂಡಿಯನ್ಸ್ ಎಷ್ಟು ಇದ್ರಲ್ಲಿ ಇದಾರೆ ಗೊತ್ತಾ? ಇಂಡಿಯನ್ಸ್ ಭಯಂಕರ ಕೋಟ್ಯಾಧಿಪತಿಗಳಿದ್ದಾರೆ ಮಡಗಾಸ್ಕರ್ ಅಲ್ಲಿ. ಕೋಟಿಗಳು ಮಾಡ್ಕೊಂಡು ಅವ್ರು ಭಯಂಕರ ಬಿಸ್ನೆಸ್ ಅಂತ ಬಂದು ರೂಲ್ ಮಾಡ್ತಾ ಇದಾರೆ ಮಡಗಾಸ್ಕರ್ನ. ಯುರೋಪ್, ಇಂಡಿಯನ್ಸ್, ಶ್ರೀಲಂಕನ್ಸ್, ಮಲೇಷಿಯನ್ಸ್ ಎಲ್ಲ ಸೇರ್ಕೊಂಡು ಮಡಗಾಸ್ಕರ್ ಅಲ್ಲಿ ಈ ತರ ಬಂಡಿಗಳು ಯೂಸ್ ಮಾಡ್ತಾರೆ. ತಳ್ಳೋ ಬಂಡಿಗಳು ಹಾಕೊಂಡು ಲೋಡ್ಗಳು ಹಾಕೊಂಡು ಹೋಗ್ತಾರೆ. ಜಾಸ್ತಿ ಇದು ಯೂಸ್ ಮಾಡಲ್ಲ ಗುರು. ಏನು ಗಾಡಿಗಳಾಗ್ಲಿ ವೆಹಿಕಲ್ಗಳು ಜಾಸ್ತಿ ಯೂಸ್ ಮಾಡಲ್ಲ. ಎಲ್ಲ ಆ ಥರ. ಇಲ್ಲಾಂದ್ರೆ ಕಾರ್ಗಳು. ಪೆಟ್ರೋಲ್ ರೇಟ್ ಜಾಸ್ತಿ. ನಮ್ಮ ದೇಶದಲ್ಲಿ ಇದು ಇದೆ. ನಮ್ಮ ಊರುಗಳಲ್ಲಿ ಮಾಡ್ತಾರೆ ಇದು ಚಿಕ್ಕ ಬೋಂಡಗಳು. ಏನೋ ಅಂತಾರಪ್ಪ ಇದನ್ನ. ಪಡ್ಡು ಗುರು. ಪಡ್ಡು ಏನಿದು? ಪಡ್ಡುನಾ ಇದು? ಪಡ್ಡು ಬೇಕಾ ನಿಮಗೆ? ಪಡ್ಡು ಬೇಕಾ? ಯು ವಾಂಟ್? ಎತ್ಕೊಳ್ರಿ ಪಡ್ಡುಗಳು ಯಾರ್ಯಾರು ಬೇಕು? ಪಡ್ಡು ಕೊಡ್ತಾನೆ ಇರಿ. ನಮ್ಮೂರು ಅದು ಫುಡ್ಡು. ನಮ್ಮೂರು ಫುಡ್ ಇವ್ರಿಗೆ ಪಡ್ಡುಗಳು ಎಲ್ಲರೂ ಕೊಡ್ತಾನೆ. ಹೋಗ್ಬಾ ಬನ್ನಿ ಪಡ್ಡುಗಳು ಯಾರ್ಯಾರು ಬೇಕೋ ಬನ್ನಿ ತಗೊಳ್ರಿ ಬೇಗ ಪಡ್ಡುಗಳು ಕೊಡ್ತಾನೆ ಹುಡುಗರಿಗೆ. ನಾನು ಟೇಸ್ಟ್ ಮಾಡಿ ನೋಡ್ತೀನಿ ರೀ ಹೆಂಗಿದೆ ಅಂದ್ಬಿಟ್ಟು. ನಮ್ಮೂರಲ್ಲಿ ಪಡ್ಡುಗಳು ಹೆಂಗಿದೆ, ಇವ್ರೂರಲ್ಲಿ ಪಡ್ಡುಗಳು ಹೆಂಗಿದೆಯೋ. ಗಿವ್ ಫಾರ್ ಎವ್ರಿ ಒನ್. ಕೊಡ್ರಿ ಪಡ್ಡುಗಳು ತಿನ್ರಿ. ಆಫ್ರಿಕನ್ ಪಡ್ಡುಗಳು ಹೆಂಗಿದೆಯೋ ತಿನ್ರಿ. ಬೇಕಾ ಇನ್ನ? ಯಾರ್ಯಾರು ಬೇಕು ಬನ್ನಿ ಪಡ್ಡುಗಳು. ಯು ಡೋಂಟ್ ನೀಡ್ ಪಡ್ಡು ಬೇಡ. ಪಡ್ಡುಗಳು ಎತ್ಕೊಳ್ರಿ. ಪಡ್ಡು ಎತ್ಕೊಳ್ರಿ. ಯಾರ್ಯಾರು ಬೇಕು ಎತ್ಕೊಳ್ರಿ. ಹಸು ಗುರು ತುಂಬಾ ಅಂದ್ರೆ ತುಂಬಾ ಇವ್ರಿಗೆ ಹಸು ಜಾಸ್ತಿ. ಏನ್ ಮಾಡೋಣ? ಇನ್ನೊಂದು ಕೊಡು. ನಮ್ಮ ಹುಡುಗರಿಗೆ ಫುಲ್ ಪಾರ್ಟಿ ಮಾಡ್ತಾನೆ. ಹೊಟ್ಟೆ ತುಂಬ ಊಟ ತಿನ್ಲಿ ಇವತ್ತನ. ಒನ್ ನಾನೊಂದ್ಸರಿ ಟೇಸ್ಟ್ ಮಾಡಿ ನೋಡ್ತೀನಿ ರೀ ಯಾವ ಥರ ಕಾಣಿಸ್ತೈತೆ ಅಂದ್ಬಿಟ್ಟು. ಅಲ್ಲ ಯಾವ ಥರ ಟೇಸ್ಟ್ ಆಗುತ್ತೆ ಅಂದ್ಬಿಟ್ಟು ಆಗ್ತಾವ್ರೆ ಪಡ್ಡು. ಆಫ್ರಿಕಾ ಕಂಟ್ರಿ ಇಷ್ಟು ಒಂದು 6-7 ಕಂಟ್ರಿ ಆಫ್ರಿಕಾ ಕಂಟ್ರಿಗೆ ಹೋಗಿ ಬಂದು ಎಲ್ಲೂ ಪಡ್ಡುಗಳು ಕಾಣಿಸಿಲ್ಲ ಗುರು. ಚಪಾತಿಗಳು ಕಾಣಿಸಿದ್ರು, ಪಡ್ಡುಗಳು ಮಾತ್ರ ಇಲ್ಲೇ ಕಾಣಿಸಿದ್ದು. ಅವ್ರಿಗೆ ಫುಲ್ಲು ಮೀನುಗಳ ಜೊತೆ ಪಡ್ಡುಗಳು ಕೊಡ್ತಾ ಇದ್ದೀನಿ ಅವ್ರಿಗೆ. ತಿನ್ರಿ. ಚೆನ್ನಾಯ್ತಾ ಮೆರ್ಸಿ? ಚೆನ್ನಾಯ್ತಾ? ಓಕೆ, ನಾನೊಂದ್ಸರಿ ಟೇಸ್ಟ್ ಮಾಡ್ತೀನಿ. ನಾನು ಒಂದ್ಸರಿ ಟೇಸ್ಟ್ ಮಾಡಿ ನೋಡ್ತೀನಿ ರೀ. ನೋಡೋಣ ಹೆಂಗೆ ಕಾಣಿಸುತ್ತೆ ಅಂದ್ಬಿಟ್ಟು. ಬನ್ನು ಸ್ವೀಟ್ ಆಗೈತೆ ಗುರು. ಈ ಪಡ್ಡು ತುಂಬ ಸ್ವೀಟಾಗಿ ಮಾಡೋರು ಇವರು. ಚೆನ್ನಾಗೈತೇನಾ? ಅವ್ನು ನೋಡ್ರಿ ಹೆಂಗೆ ನೋಡ್ತಾವನೆ. ನೋಡ್ತಾವನೆ ಪಡ್ಡು ಅಂದ್ರೆ. ಓಕೆ ಬನ್ನಿ ಇವಾಗ. ನಮ್ಮಲ್ಲಿ ಇವ್ರು ಬಟ್ಟೆ ಏನೇನು ಒಕ್ಕೊಬೇಕಂದ್ರೆ ಸ್ಲಮ್ ಅವರೆಲ್ಲ ಇಲ್ಲೇ ಬರ್ಬೇಕು. ಈ ಜಾಗಕ್ಕೆ ಬರಬೇಕು. ನೀರು ಇಲ್ಲೇ ಇರ್ತವೆ, ಎತ್ಕೊಬೋದು. ಸೊ ಮತ್ತೆ ವಾಷಿಂಗ್. ಮತ್ತು ಇವರು ಸಿಟಿಯಲ್ಲಿ ಇರೋರನ್ನ ಬಟ್ಟೆಗಳೆಲ್ಲ ಎತ್ಕೊಂಬಂದು ವಾಶ್ ಮಾಡಿಬಿಟ್ಟು ಡೋಬಿ ಇದ್ದಂಗೆ. ಸೊ ಇದು ನೀರು. ಸೊ ಅಲ್ಲಿರೋ ನೀರು ಬಂದು ಇಲ್ಲಿ ಫಿಲ್ಟರ್ ಆಗುತ್ತೆ. ಫಿಲ್ಟರ್ ಆಗ್ಬಿಟ್ಟು ನೀರು ಇವರು ಮಾರ್ತಾ ಇರ್ತಾರೆ. 250 ಮಾರತ್ಯಾನೆ ಅರಾರದಲ್ಲಿ ಒಂದು ಈ ಥರ ಬಿಂದಿಗೆ 250. 200 ಅದನ್ನ ವಾಶ್ ಮಾಡ್ಬೇಕಂದ್ರೆ $200 ತೊಗೊತಾ ಇರೋದು ಅವರು. ಅವ್ರ ದೇಶದ $200. ಆಲ್ಮೋಸ್ಟ್ ಇದು ಒಂದು ಬಂದು ಒಂದು $50 $25 ಒಂದು ಕ್ಯಾನು ನಮ್ಮ ದೇಶಕ್ಕೆ. ಸೊ ಅಲ್ಲಿಂದ ಫಿಲ್ಟರ್ ಆಗೋ ನೀರು ಈ ಪಂಪಲ್ಲಿ ಈ ಸ್ಲಮ್ಮು ಫುಲ್ಲು ಇಷ್ಟೊತ್ತು ಏನು ನೋಡ್ಕೊಂಬಂದ್ರು ಆ ಸ್ಲಮ್ಮು ಫುಲ್ಲೂ ಇವ್ರು ಅವರೆಲ್ಲ ಬಂದು ಇಲ್ಲಿ ಇಟ್ಕೊಂಡು ಹೋಗ್ಬೇಕು ಈ ಪಂಪಲ್ಲಿ. $200-250 ಕೊಟ್ಬಿಟ್ಟು ನೋಡಿರಿ. ಇದು ಇವರ ದೇಶ ಪರಿಸ್ಥಿತಿ ಇವಾಗ.
ತುಂಬ ಅಂದರೆ ತುಂಬ ಕಷ್ಟ We ಇವರಿಗೆ. can get money 7,000 riyal per day ಪರ್ ಡೇ to wash. ನೋಡ್ರಿ 7,000 ರೂಪಾಯಿ ದುಡಿತಾರಂತೆ ವಾಶ್ ಮಾಡಿ ತಿಂಗಳಿಗೆ. 7,000 it is ಸೊ $1. ವಿಡಿಯೋ ಇಷ್ಟ ಲೈಕ್ ಮಾಡಿ, ಮತ್ತೊಂದು ವಿಡಿಯೋಲಿ ಸಿಗ್ತೀನಿ. ಅಲ್ಲಿಗಂಟ ಟಾಟಾ, ಬಾಯ್ ಟೇಕ್ ಕೇರ್.